ಹಲೋ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ವಿವಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಬಿಗ್ ಬಾಸ್ ಕತೆ ನಿಮ್ಮ ಜೊತೆ. ನಮ್ಗೆ ಎಲ್ರಿಗೂ ಕೂಡ ಗೊತ್ತು, ಬಿಗ್ ಬಾಸ್ ಸೀಸನ್ 12 ಕನ್ನಡ ತುಂಬಾನೇ ಫೇಮಸ್ ಆಗಿದೆ. ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮ. ಹೌದು, ಕೆಲವರು ಇದನ್ನ ಏನಪ್ಪಾ ಈ ಕತೆಗಳು ಯಾಕಪ್ಪ ನೋಡ್ಬೇಕು ಅಂತ ಹೇಳಿ ಕೆಲವರು ಹೇಳಿದ್ರೆ, ಖಂಡಿತ ಇನ್ನು ಕೆಲವರು ಹೇಳೋದೇನಂದ್ರೆ ಇದರಿಂದ ನಮಗೆ ಕ್ಯಾರೆಕ್ಟರ್ಸ್ ಗೊತ್ತಾಗುತ್ತೆ. ಸುದೀಪ್ ಸರ್ ಬಂದ್ ಮಾತಾಡೋದಿದೆಯಲ್ಲ ವೀಕೆಂಡ್ ಅಲ್ಲಿ, ಅದೆಲ್ಲ ನಮಗ್ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ನಮಗೂ ನಾಲೆಜ್ ಬರುತ್ತೆ. ಯಾವ ರೀತಿ ಅಂದ್ರೆ ಒಂದ್ ಟೀಮ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾವ್ ಯಾವ ತರ ಇರ್ಬೇಕು ಅನ್ನೋದು ನಮಗ್ ನಾವು ಅಬ್ಸರ್ವೇಶನ್ ಮಾಡ್ಕೊಳ್ಳೋದನ್ನ ನಾವು ಆರಂಭ ಮಾಡ್ಕೊಳ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ಕಮೆಂಟ್. ಅಯ್ಯೋ ಮನೆ ಹಾಳ್ ಪ್ರೋಗ್ರಾಮ್ ರೀ, ಇಂಥವೆಲ್ಲ ಯಾಕೆ ನೋಡ್ತೀರಿ ಅನ್ನುವವರ ಮಧ್ಯೆಯೂ ಕೂಡ ಇದೀಗ ಬಿಗ್ ಬಾಸ್ ತುಂಬಾ ದೊಡ್ಡ ಶೋ, ತುಂಬಾ ದೊಡ್ಡ ರಿಯಾಲಿಟಿ ಶೋ. ಸ್ಕ್ರಿಪ್ಟೆಡ್ ಅಂತೂ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಅವ್ರ ಕೊಡೋ ಗೇಮ್ಸ್ ಆಗಿರ್ಬೋದು, ಅವ್ರು ಕೊಡುವಂತಹ ಟಾಸ್ಕ್ ಕೆಲವೊಂದಷ್ಟು ಇರೋದನ್ನ ನೋಡಿದ್ರೆ ಇದು ಇಂಡೈರೆಕ್ಟ್ಲಿ ಸ್ಕ್ರಿಪ್ಟೆಡ್ ಅಂತ ಅನ್ಸೋದು ಸಹಜ. ಓಕೆ, ಇದೆಲ್ಲ ನಾರ್ಮಲ್ ಆಗಿ ಜನರಲ್ ಆಗಿ ನಾವೆಲ್ಲ ಮಾತಾಡ್ತೀವಿ ಬಿಗ್ ಬಾಸ್ ಅಂದ ತಕ್ಷಣ. ಬಟ್ ಬಿಗ್ ಬಾಸ್ ಎಲ್ರು ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಸತಿ ತುಂಬಾ ಒಳ್ಳೆ ಎಂಟರ್ಟೈನರ್ ಅಂತ ಯಾರಿಗ್ ಕೇಳಿದ್ರು ಗಿಲ್ಲಿ ನಟ ಅಂತ ಹೇಳ್ತಾರೆ. ಗಿಲ್ಲಿ ನಟ ಇಸ್ ದ ಬೆಸ್ಟ್ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಈಗ ನಾವು ನಿನ್ನೆಯ ಎಪಿಸೋಡ್ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇವೆ. ಅಂದ್ರೆ ಕೆಲವೊಂದಷ್ಟು ನಾವು ಕೂಡ ಆಡಿಯನ್ಸಿಗೆ ಅದೆಲ್ಲ ಮಾತಾಡಿದಾಗ ಒಂದು ಪ್ರೇಕ್ಷಕರ ಏನಂದ್ರೆ ಅವ್ರದೇ ಒಂದು ಒಪಿನಿಯನ್ ಅಂತ ಇರುತ್ತೆ. ಅವ್ರು ಹೇಳ್ದಾಗ ನಮ್ಗೆ ಗೊತ್ತಾಗೋದೇನಂದ್ರೆ, ಕೆಲವೊಬ್ರು ಇದಾರೆ ಅವರು ಫೈನಲ್ ಅಲ್ಲಿ ಇರ್ತಾರೆ. ಯಾರವ್ರು ಅಂತಂದ್ರೆ, ಅಫ್ಕೋರ್ಸ್ ಗಿಲ್ಲಿ ನಟ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ರಘು ಆಗಿರ್ಬೋದು, ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರೆಲ್ಲಾರು ಫೈನಲ್ ಅಲ್ಲಿ ಇರ್ತಾರೆ, ಟಾಪ್ 5 ಅಲ್ಲಂತೂ ಇದ್ದೇ ಇರ್ತಾರೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆದ್ರೆ ಅಂಥ ಟಾಪ್ 5 ಅಲ್ಲಿ ಇರ್ತಾರೆ ಅಂದವ್ರೆ ಇದೀಗ ಆಚೆ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಂಡೇ ಎಲ್ಲರಿಗೂ ಗೊತ್ತಾಯ್ತು. ಯಾರಂದ್ರೆ ರಕ್ಷಿತಾ ಮತ್ತೆ ಧ್ರುವಂತ್ ಔಟ್ ಆದ್ರು, ಎಲಿಮಿನೇಟ್ ಆದ್ರು, ಎವಿಕ್ಟ್ ಆಗಿದ್ದೀರಾ ಅಂತ ಹೇಳಿ ಸುದೀಪ್ ಸರ್ ಯಾವಾಗ ಅನೌನ್ಸ್ ಮಾಡಿದ್ರು ನಮಗೊಂಥರ ಶಾಕ್ ಆಯ್ತು ಅಂತ ಹೇಳಿ ಅಲ್ಲಿ ಒಳಗಿರೋ ಕಂಟೆಸ್ಟೆಂಟ್ ಗಳೇ ಮಾತಾಡ್ತಾ ಇದ್ದಾರೆ. ಇದೀಗ ಸೀಕ್ರೆಟ್ ರೂಮ್ ಅಂತ ಹೇಳಿ ಆಮೇಲೆ ಕೊಟ್ಟು ಯಾರಿಗೆಲ್ಲ ಬೇಜಾರಾಗಿತ್ತು, ರಕ್ಷಿತಾ ಫ್ಯಾನ್ಸಿಗಾಗಿರ್ಬೋದು ಅಥವಾ ಧ್ರುವಂತ್ ಫ್ಯಾನ್ಸ್ ಆಗಿರ್ಬೋದು, ಯಾರಿಗ್ ಬೇಜಾರಾಗಿತ್ತು ಅವತ್ತೊಂದು ಸಮಾಧಾನ ಸಿಕ್ಕಂತಾಯ್ತು ಸಂಡೇ ಎಪಿಸೋಡ್. ಯಾಕಂದ್ರೆ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ. ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಹಾಗೆ ಧ್ರುವಂತ್ ಕಾಂಬಿನೇಷನ್, ಯಾರಪ್ಪ ಇದು ಈ ತರ ಕಾಂಬಿನೇಷನ್ ವರ್ಕ್ ಹೆಂಗ್ ಮಾಡೋಣ? ಇದು ಪಕ್ಕಾ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಇವ್ರಿಬ್ರುನು. ಈ ಕಡೆ ರಕ್ಷಿತಾ ಆಗಿರ್ಬೋದು, ಆ ಕಡೆ ಧ್ರುವಂತ್, ಇಬ್ರು ಒಬ್ರಿಗೊಬ್ರು ಇಷ್ಟಾನೇ ಪಡಲ್ಲ ಆ ತರ ಕ್ಯಾರೆಕ್ಟರ್ಸ್. ಅವರಿಬ್ಬರಿಗೆ ಒಂದೇ ರೂಮ್ ಅಲ್ಲಿ ಹಾಕಿದಾಗ ಏನೆಲ್ಲ ನಡೆಯುತ್ತೆ ಒಂದು. ಇನ್ನೊಂದು, ಲೈವ್ ಆಗಿ ಬಿಗ್ ಬಾಸ್ ಮನೇಲಿ ಏನ್ ನಡೀತಾ ಇದೆ ಅದು ಕೂಡ ಅವ್ರು ಕೇಳಿಸ್ಕೋಬಹುದು, ನೋಡ್ಬೋದು. ಆ ಆಪ್ಷನ್ ಕೂಡ ಇಟ್ಟಿದ್ರು. ಅಲ್ಲಿ ನೋಡ್ತಿರ್ಬೇಕಾದ್ರೆ ಒಂಥರ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಇತ್ತು ಕಾಂಬಿನೇಷನ್. ಇವ್ರು ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರದ್ದು ಚೆನ್ನಾಗಿ ಮಾತಾಡ್ಕೊಂಡು ಅದು ಇದು ಮಾತಾಡ್ತಾ ಇದ್ರು. ಆದ್ರೆ ರಕ್ಷಿತಾ ತುಂಬಾ ಭಾವುಕರಾಗಿ ಆ ಎಲ್ಲಾ ಕಮೆಂಟ್ಸ್ ಗಳನ್ನ ಕೇಳ್ತಾ ಇದ್ಲಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಗಿಲ್ಲಿ ನಟ ಆಗಿರ್ಬೋದು, ರಘು ಅವ್ರು ನನಗೊಂದ್ ಸಿಸ್ಟರ್ ತರ ಅಂತ ಹೇಳಿದ್ದು, ಮಾಳು ಅವ್ರು ಹೇಳಿದ್ದು ಅವಳು ಬರೀ ಗೆಲ್ಲಕ್ ಬಂದಿಲ್ಲ, ಅವಳು ಬಿಟ್ರೆ ಎಲ್ಲರ ಜೊತೆ ಇರ್ತೀನಿ ಒಂದೊಂದ್ ವರ್ಷ ಅನ್ನೋ ತರ ಫುಲ್ಲು ಬಿಗ್ ಬಾಸ್ ಮನೇಲಿ ನಾನು ಇರ್ಬೇಕು, 1 ವರ್ಷ ಇರ್ಬೇಕು ನಾನು, ಆ ತರ ಮನಸ್ಥಿತಿ ಅವಳು. ಗೆಲ್ಲಕ್ ಬಂದಿಲ್ಲ, ಅವಳು ಜೀವ್ಸಕ್ ಬಂದಿದ್ದಾಳೆ, ಆಟ ಆಡಕ್ ಬಂದಿದ್ದಾಳೆ. ಈವನ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ದು ಹಾಗೆ ಇತ್ತು. ಫುಲ್ ಎನರ್ಜೆಟಿಕ್ ಆಗಿ ಎದ್ದೇಳ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಹೇಳಿದ್ದು ಕೂಡ ಎಲ್ಲರ ಮನಸ್ಸಲ್ಲಿ. ಅಂದ್ರೆ ಆಲ್ಮೋಸ್ಟ್ ಕೆಲವರು ಕಮೆಂಟ್ಗಳು ಅಂದ್ರೆ ಒಬ್ರು ಎವಿಕ್ಟ್ ಆದ್ಮೇಲೆ ಎಲ್ರು ಮಾತಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ತುಂಬಾ ಎಲ್ರು ಫೋಕಸ್ ಮಾಡ್ತಾರೆ ಅಂತ ನಾನ್ ಹೇಳಿಕ್ ಇಷ್ಟಪಡ್ತೀನಿ. ಬಿಕಾಸ್ ಎಲ್ರು ಇದ್ದಾಗ ಏನು ಹೇಳಿರಲ್ಲ, ಹೋಗ್ಬೇಕಾದ್ರೆ ವಾವ್ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಪ್ಲಸ್ ನನಗ್ ತುಂಬಾ ಇಷ್ಟ ಆಗಿದ್ದೇನಂದ್ರೆ, ಎಲ್ಲೋ ಒಂದ್ ಕಡೆ ಅಂತ ಮಾತಾಡುವಂತ ಅಶ್ವಿನಿ ಗೌಡ ಅವರು. ಅದೇನ್ರಿ, ನಿಜವಾಗ್ಲೂ ಅವ್ರು ಮಾಡಿದ ಕೆಲವೊಂದ್ ತಪ್ಪುಗಳಂತ ಅವ್ರಿಗೆ ಅನ್ಸಿ ಸಾರಿ ಅಂತ ಕೇಳಿದ್ರು. ಸ್ವತಃ ಅಶ್ವಿನಿ ಅವರು ಅಲ್ಲಿ ಕೂತಾಗ ಸುದೀಪ್ ಸರ್ ಕೇಳಿದಾಗ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಅಂದಾಗ ರಕ್ಷಿತಾ ಅಂತ ಹೇಳಿರ್ತಾರೆ ಅವರು. ರಕ್ಷಿತಾ ಅಂತ ಹೇಳಿದಾಗ ಅವರಿಗೂ ಎಲ್ಲೋ ಒಂದ್ ಕಡೆ ಅವ್ರು ಮಾಡಿದ್ ಬೇಜಾರಾಗಿರ್ಬೋದು, ನನ್ ಕಡೆಯಿಂದ ಏನೋ ತಪ್ಪಾಗಿರ್ಬೋದು ರಕ್ಷಿತಾಗೆ ಅಂತ ಹೇಳಿ ಹೋಗ್ಬೇಕಾದ್ರೆ ಗಲ್ಲಾ ಮುಟ್ಟಿ ಸಾರಿ ಪುಟ್ಟ, ಸಾರಿ ಕಂದ, ನಾವಿಬ್ರು ಬ್ಲಾಗ್ ಮಾಡೋಣ, ಇಬ್ರು ಹೊರಗಡೆ ಸಿಗೋಣ, ಆಚೆ ಸಿಗೋಣ ಅಂತ ಒಂದು ಎನರ್ಜೆಟಿಕ್ ಆಗಿ ಮಾತಾಡಿದ್ದು ನನಗ್ ತುಂಬಾ ಅಂದ್ರೆ ಪರ್ಸನಲಿ ತುಂಬಾ
ಇಷ್ಟ ಆಯ್ತು. ತುಂಬಾನೇ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ ಬಂದಿರುವಂತ ಅಶ್ವಿನಿ ಗೌಡ ಅವ್ರ ಮಾತಿದಾಗಿತ್ತು. ಈವನ್ ರಕ್ಷಿತಾ ಆಚೆ ಹೋದ್ಮೇಲೂ ಕೂಡ ಅವರು ಮತ್ತೆ ರಾಶಿಕಾ ಅವ್ರು ಮಾತಾಡ್ತಿರ್ಬೇಕಾದ್ರೆ ನೈಟ್ ಅಲ್ಲಿ ಅದು ಕೂಡ ಹಾಗೆ ಇತ್ತು. ಅಂದ್ರೆ ಯಾರು ನಮ್ಮಿಂದ ದೂರ ಹೋದಾಗ ಎಷ್ಟು ಬೇಜಾರಾಗತ್ತಲ್ಲ, ಇದ್ದಾಗ ಎಷ್ಟೇ ಕಿತ್ತಾಡಿದ್ರುನು ನಮ್ಮಿಂದ ಒಬ್ರು ದೂರ ಹೋದಾಗ ಎಷ್ಟು ಬೇಜಾರಾಗತ್ತಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಇದೆಲ್ಲ ಬಿಟ್ಟು ನಿನ್ನೆ ಎಪಿಸೋಡ್ ಅನ್ನನೇ ನಾವು ಫೋಕಸ್ ಮಾಡೋದಾದ್ರೆ, ಅದ್ರಲ್ಲೂ ಸೀಕ್ರೆಟ್ ರೂಮ್ ಫೋಕಸ್ ಮಾಡೋದಾದ್ರೆ, ಅದ್ರಲ್ಲೂ ರಕ್ಷಿತಾ ಧ್ರುವಂತ್ ಅವರ ಕಾಂಬಿನೇಷನ್, ಅವರ ಕಿತ್ತಾಟಗಳಾಗಿರ್ಬೋದು. ಒಂದ್ ಕಡೆ ರಕ್ಷಿತಾ ಹೇಳ್ತಾಳೆ, ಅಯ್ಯೋ ಈ ಒಂದ್ ರೂಮ್ ಅಲ್ಲಿ ಇರ್ಬೇಕಾ ನಿಮ್ ಜೊತೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಾರೆ. ಬಿಗ್ ಬಾಸ್ಗೆ ಹೇಳ್ತಾರೆ ಅವರು, ಒಳ್ಳೆ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದೀರಾ ನೀವು ಅಂತ ಹೇಳಿ. ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಸಾಕಷ್ಟು ಅಂದ್ರೆ ಮಾತಾಡ್ಲಿಕ್ಕೆ ಇರುತ್ತೆ. ಎಲ್ಲೋ ಒಂದ್ ಕಡೆ ರಕ್ಷಿತಾ ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಭಾವನೆಯನ್ನ ಇಟ್ಕೊಂಡಿರುವಂತ ಎಲ್ರಿಗೂ ಅವ್ರಿಗೆ ನನ್ನ ಜನ ಅಂತ ಹೇಳ್ತಾರೆ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ನನ್ನ ಜನ ಅಂತ ಹೇಳಿದ್ದು ಇಡೀ ಅವಳ ಫ್ಯಾನ್ಸಿಗೆಲ್ಲ ಹೇಳಿರ್ಬೋದು. ಆದ್ರೆ ಅಲ್ಲಿಂದ ಹೊರಗಡೆ ಬಂದಾಗ ಬಿಗ್ ಬಾಸ್ ಜನಕ್ಕೇನೆ ನನ್ನ ಜನ ಅಂತ ಹೇಳಿದ್ರಲ್ಲ ರಕ್ಷಿತಾ, ಅವಾಗ ಧ್ರುವಂತರ್ ನಿನ್ನ ಜನ ಅಂತ ಹೇಳಿದ್ದು ಆ ನಿನ್ ಜನ ನಿನ್ ತರಾನೇ ಇದಾರೆ ಅಂತ ಏನೋ ಒಂದ್ ಹೇಳ್ತಾರೆ ಅವರು. ಹಾಗಾಗಿ ಇವ್ರಿಬ್ರ ಕಾಂಬಿನೇಷನ್ ಅದೇ ಒಂದೇ ರೂಮ್ ಅಲ್ಲಿ ಇದ್ರು ಕೂಡ ಸ್ವಲ್ಪ ಕಿತ್ತಾಟಗಳೇ ನಡೀತಾ ಇತ್ತು. ಆಮೇಲೆ ಈವನ್ ಧ್ರುವಂತ್ ಅವರು ಕೂಡ ಹೇಳಿದ್ರು, ರಕ್ಷಿತಾ ಓಕೆ ನಾನ್ ಇಷ್ಟ ಪಡದೇ ಇರ್ಬೋದು, ಆದ್ರೆ ಅವಳಿಗೆ ನಾನು ಉತ್ತಮ ಕೊಡ್ತೀನಿ, ಯಾಕಂದ್ರೆ ಅವಳು ಜೀವಿಸ್ತಾ ಇದ್ದಾಳೆ. ಒಂದು ಹೇಗ್ ಆಟ ಆಡ್ಬೇಕು, ಏನ್ ಎನರ್ಜಿ ಬೇಕು ಎಲ್ಲವೂ ರಕ್ಷಿತನ ಹತ್ರ ಇದೆ. ನನಗೆ ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಜೀವಿಸ್ತಾ ಇದ್ದಾಳೆ ಅಂತ ಹೇಳಿದ್ರು ಧ್ರುವಂತ್ ಅವರು. ಹಾಗೆ ನಾಮಿನೇಟ್ ಮಾಡುವ ಪ್ರಕ್ರಿಯೆ ಬಂತು. ರಾಶಿಕಾ ಅವರು ಯಾರಿಗ್ ನಾಮಿನೇಟ್ ಮಾಡ್ಬೇಕು, ಯಾರಿಗ್ ಉಳಿಸ್ಕೋಬೇಕು ಅನ್ನೋ ಮಾತುಗಳನ್ನ ಆಡ್ತಾರೆ. ಆಗ ರಕ್ಷಿತಾ ಆಗಿರ್ಬೋದು ಮತ್ತೆ ಧ್ರುವಂತ್ ಅವ್ರಿಗೆ ಇನ್ನೊಂದು ಟಾಸ್ಕ್ ಬರುತ್ತೆ. ಅವರು ಕೂಡ ಮಾತಾಡ್ತಾರೆ, ಡಿಸೈಡ್ ಮಾಡ್ಕೊಂಡು ಒಂದ್ ಕಡೆ ಸೂರಜ್ ಅವ್ರ ಕಡೆ ಅಶ್ವಿನಿ ಅವ್ರಿಗೆ ಕೊಡೋಣ, ಆಮೇಲೆ ರಜತ್ ಅವರಿಗೆ ಯಾಕೆ ಚೈತ್ರ ಅವ್ರ ಕಡೆ ಕೊಡ್ಬೇಕು, ಚೈತ್ರ ಅವ್ರ ಟೀಮ್ ಅಲ್ಲಿ ರಜತ್ ಅವ್ರಿಗೆ ಯಾಕೆ ಹಾಕ್ಬೇಕು ಅನ್ನೋದನ್ನ ಎಷ್ಟು ಒಳ್ಳೆ ಪಾಯಿಂಟ್ ಹೇಳ್ತಾರೆ ರಕ್ಷಿತಾ ಅವರು ಅಂತಂದ್ರೆ, ನಾವು ಅವ್ರಿಗೆ ನೋಡಿದೀವಿ, ಮೇಲ್ಮೇಲಿಂದ ನೋಡಿದೀವಿ, ಆಟ ಅವ್ರು ಏನಾದ್ರು ಆಡಿದ್ರೆ ಮೇ ಬಿ ಅವ್ರಿಗೆ ನಾವು ಜಾಸ್ತಿ ತಿಳ್ಕೊಬಹುದು ಅಂತ ಹೇಳಿ ರಕ್ಷಿತಾ ಅವರು ಹೇಳಿದ್ದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವೊಂದಷ್ಟು ಪಾಯಿಂಟ್ ಒಂದ್ ಕಡೆ ರಕ್ಷಿತಾ ಅವರು ಇನ್ನೋಸೆಂಟ್ ಕೂಡ ಅನಿಸ್ಬೋದು, ಚೈಲ್ಡಿಶ್ ಅನಿಸ್ಬೋದು, ಮೆಚೂರ್ಡ್ ಅನಿಸ್ಬೋದು, ಅಥವಾ ಗೇಮ್ ಮಾಡ್ತಾಳೆ ಇವಳು ಗುರು, ಪ್ಲಾನ್ ಮಾಡ್ತಾಳೆ, ಸ್ಟ್ರಾಟಜಿ ಇವಳು, ಫುಟೇಜ್ ಗುರು ಅಂತ ಯಾರು ಏನೇ ಅಂದ್ರೂನು ಹೌದು ಎಲ್ಲರೂ ಎಲ್ಲ ಇರ್ತಾರೆ ಅನ್ನೋ ಕಮೆಂಟ್ಸ್ ಕೂಡ ನಾವು ನೋಡ್ತಾ ಇದೀವಿ ರಕ್ಷಿತಾ ಅವ್ರ ಬಗ್ಗೆ. ಇವನ್ ಧ್ರುವಂತ್ ಅವರು ಅಲ್ಲಿ ಹೋಗಿ ಕೂಡ ಕೆಲವೊಂದಷ್ಟು ಒಳ್ಳೆ ಪಾಯಿಂಟ್ಸ್ ಕೊಡೋದ್ರ ಜೊತೆಗೆ ಆ ಅಂದ್ರೆ ಗೇಮ್ ಸ್ಟಾರ್ಟೇ ಆಗಿಲ್ಲ ಯಾರ್ ಬೆಸ್ಟ್ ಅಂತ ಕೇಳಿದಾಗ ರಕ್ಷಿತಾ ಅವ್ರು ಹೇಳ್ತಾರೆ, ಗೇಮ್ ಸ್ಟಾರ್ಟ್ ಆಗ್ಲಿ ಆಗ ಹೇಳ್ತೀನಿ, ನೀವು ಮೊದಲೇ ಯಾರ್ ಫಸ್ಟ್ ಅಂದಾಗ ಅದು ಕೂಡ ಅವರು ಓವರ್ ಆಕ್ಟಿಂಗ್ ಅಂತ ಹೇಳಿ ರಕ್ಷಿತಾಗ್ ಹೇಳ್ತಾರೆ. ಆದ್ರೆ ಧ್ರುವಂತ್ ಅವರು ಮಾಡ್ತಾ ಇರೋದ್ ಏನು? ನಿಮಗೇನ್ ಅನ್ಸುತ್ತೆ ವೀಕ್ಷಕರೇ? ಆ ಇಬ್ರು ಸೀಕ್ರೆಟ್ ರೂಮ್ ಅಲ್ಲಂತೂ ಇದ್ದಾರೆ. ರಕ್ಷಿತಾ ಮತ್ತು ಧ್ರುವಂತ ಆಟ ನೋಡ್ತಾ ಇದ್ದಾರೆ, ಆಟ ನೋಡಿ ಕಮೆಂಟ್ ಗಳನ್ನ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟಿರುವಂತ ಟಾಸ್ಕ್ ಅವ್ರು ಮಾಡ್ತಾರೆ. ಈ ಕಡೆ ರಾಶಿಕಾ ಅವರು ಸೆಲೆಕ್ಟ್ ಮಾಡಿರುವಂತ ಎರಡು ಟೀಮ್ ಕೂಡ ಒಂದ್ ಕಡೆ ರಜತ್ ಅವ್ರಿಗೆ ಕೊಡ್ತಾರೆ, ಇನ್ನೊಂದ್ ಕಡೆ ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಯಾರ್ ಗೆಲ್ತಾರೆ ಕಾದು ನೋಡ್ಬೇಕಾಗಿದೆ. ಇವತ್ತಿನ ಎಪಿಸೋಡ್ ಕೂಡ ಅಷ್ಟೇ ರೋಚಕವಾಗಿದೆ, ನೋಡ್ಬೇಕು. ಪ್ರೋಮೋ ಎಲ್ಲ ಬಂದಾಗ ಖಂಡಿತ ಪ್ರೋಮೋಗಳು ಸಹ ಅಷ್ಟೇ ವಿಭಿನ್ನವಾಗಿ ಅಥವಾ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಎಲ್ಲಾ ವೀಕ್ಷಕರಿಗೂ ಬಿಗ್ ಬಾಸ್ ಅವ್ರು ಕೊಡ್ತಾರಲ್ಲ, ತುಂಬಾ ಚೆನ್ನಾಗಿರುವಂತಹ ಪ್ರೋಮೋ. ಆ ಪ್ರೋಮೋ ನೋಡಿದ್ರೇನೆ ಆ ಪ್ರೋಗ್ರಾಮ್ ನೋಡ್ಬೇಕು ಅಂತ ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೆ? ರಕ್ಷಿತಾ ಮತ್ತೆ ಧ್ರುವಂತ್ ಕಾಂಬಿನೇಷನ್ ಹೇಗಿದೆ, ಅಥವಾ ರಕ್ಷಿತಾ ಅವ್ರ ಮತ್ತೆ ಧ್ರುವಂತ್ ಕಾಂಬಿನೇಷನ್ ಇಂದ ಎಷ್ಟು ಎಫೆಕ್ಟ್ ಆಗತ್ತೆ ಬಿಗ್ ಬಾಸ್ ಮನೆ? ನಿಮಗೆ ಏನ್ ಅನ್ಸುತ್ತೆ? ಬಿಗ್ ಬಾಸ್ ನೋಡ್ಬಹುದಾ? ಬಿಗ್ ಬಾಸ್ ನೋಡೋದ್ರಿಂದ ಏನ್ ಒಳ್ಳೇದು ಅಥವಾ ಏನ್ ನೆಗೆಟಿವ್ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಾವು ದಿನಾಲು ನಿಮ್ಗೆ ಬಿಗ್ ಬಾಸ್ ಕತೆ ನಿಮ್ ಜೊತೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದ್ರ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಷ್ಟೊತ್ತು ನೋಡಿದಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಕ್ಷಣದ ಈ ವಿಶೇಷ ಕಾರ್ಯಕ್ರಮ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿ ಧ್ವನಿ.